ಅನೇಕ ಸಾಕ್ಷಿಗಳು ಲಭ್ಯವಾಗುತ್ತೆ. ಜೊತೆಗೆ ಒಂದಿಷ್ಟು ವಿತ್ ಡಾಕ್ಯುಮೆಂಟ್ಸ್, ಜೊತೆಗೆ ಅನೇಕ ಲೋಪದೋಷಗಳು, ತನಿಖಾ ಲೋಪದೋಷಗಳು, ಎಲ್ಲೆಲ್ಲಿ ಎಡವಟ್ಟಾಯಿತು, ಮುಂದೆ ಗೊಂದಲವಾಗಿ ಉಳಿತಾ ಇರತಕ್ಕಂಥ ಕೆಲವೊಂದು ಪ್ರಶ್ನೆಗಳ ಕುರಿತಾಗಿ ಇವತ್ತು ನಾನು ಮಾತನಾಡ್ಲಿಕ್ಕೆ ಬಂದಿದ್ದೀನಿ. ವಿತ್ ಡಾಕ್ಯುಮೆಂಟ್ಸ್ ಮಾತನಾಡ್ತಾ ಇದ್ದೀನಿ. ಏನೆಲ್ಲ ಡೌಟ್ಸ್ಗಳು ನಮಗೆ ಉಳಿತಾವೆ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಗೆಲ್ರಿಗೂ ಕೂಡ ಇದು ಪ್ರಶ್ನೆ ಕಾಡ್ಬೋದು, ಜೊತೆಗೆ ಹೌದಲ್ವಾ ಅಂತ ಅನಿಸ್ಬೋದು, ಎಲ್ಲೆಲ್ಲಿ ಎಡವಟ್ಟು ಮಾಡಿಬಿಟ್ರು ಅಂತ ಅನಿಸ್ಬೋದು. ಅದರ ದಾಖಲೆ ಸಮೇತ ಮಾತನಾಡೋಣ. ಇದು ಮಣ್ಸಂಕ, ನಿಮಗೆಲ್ಲ ಗೊತ್ತಿರ್ಬೋದು. ಧರ್ಮಸ್ಥಳದಿಂದ ಒಂದು ಹತ್ತಿರದ ಸಮೀಪ ಇರತಕ್ಕಂಥ ಮಣ್ಣಸಂಕ ಬಳಿಯ ಈ ತೊರೆಯ ಆ ಕಡೆ ಸೌಜನ್ಯಾಳ ಮೃತದೇಹ ಪತ್ತೆಯಾಗುತ್ತೆ. ನಿರ್ಜನವಾದಂಥ ಪ್ರದೇಶ. ಇವತ್ತು ನಾವಿಲ್ಲಿ ಬಂದಿದ್ದೀವಿ. ರಸ್ತೆಯಲ್ಲಿ ಹೋಗೋರಿಗೆ ಯಾರಿಗೂ ಕೂಡ ಕಾಣಿಸಲ್ಲ ಯಾರಿದ್ದಾರೆ ಇಲ್ಲಿ ಕೆಳಗೆ, ಯಾರು ಹೋಗ್ತಾ ಇದ್ದಾರೆ. ಅವತ್ತಿನ ರಾತ್ರಿ ಸೌಜನ್ಯಾಳ ಸೋದರ ಮಾವ ಜೊತೆಗೆ ಊರಿನ ಎಲ್ಲರೂ ಕೂಡ 1000 ಮಂದಿ ಹುಡುಕೋ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಈ ತೊರೆಯಿಂದ ಈ ಕಡೆ ಬರ್ಲಿಕ್ಕಾಗದೇ ಇದ್ರು ಕೂಡ ಆ ಕಡೆಯಿಂದ ಒಂದು ದಾರಿ ಇದೆ ನಿಮಗೆ, ಅಲ್ಲಿ ಬಂದು ಈ ಕಾಡೊಳಗೆಲ್ಲ ಅವ್ರು ಚೆಕ್ ಮಾಡಿದ್ದಾರೆ. ಮೃತದೇಹ ಸಿಕ್ಕ ಜಾಗದಲ್ಲೂ ಕೂಡ ಪರೀಕ್ಷೆ ಮಾಡಿದ್ದಾರೆ. ಆದರೆ ರಾತ್ರಿ ಒಂದು 12 ಗಂಟೆ ಸುಮಾರಿವರೆಗೂ ಕೂಡ ಅದೇ ಧೋ ಅಂತ ಸುರಿಯೋ ಮಳೆಯಲ್ಲಿ ಸೌಜನ್ಯಾಳನ್ನು ಹುಡುಕಾಟ ಮಾಡಿದ್ರು ಕೂಡ ಈ ಜಾಗದಲ್ಲಿ ಎಲ್ಲೂ ಕೂಡ ಆ ಥರದ್ದು ಯಾವುದೇ ಮೃತದೇಹ ಪತ್ತೆಯಾಗಿಲ್ಲ. ಆದರೆ ಏಕಾಏಕಿಯಾಗಿ